ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾರ್ನಕೆರೆ ವಿದ್ಯಾರ್ಥಿಗಳ ಆಗಮನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಎ.ವಿ. ಬಾಳಿಗ ಕಾಲೇಜಿನ ಪ್ರಾಧ್ಯಾಪಕರಾದ ಮಂಜುನಾಥ್ ವೈದ್ಯ ಅವರು ಸ್ವಾತಂತ್ರ್ಯೋತ್ಸವದ ಕುರಿತು ಹಾಗೂ ಇಂದಿನ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಕೊಡುಗೆಗಳ ಕುರಿತು ಮಾತನಾಡಿದರು. ನಂತರ ಪುಟಾಣಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗಾಯನ ನೆರವೇರಿತು. ಇದೇ ಸಂದರ್ಭದಲ್ಲಿ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಾಗಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳನ್ನು ಗೌರವಿಸಲಾಯಿತು. ನಂತರ ಗ್ರಾಮ ಪಂಚಾಯತ್ ಸದಸ್ಯ ಗಜಾನನ ಮಡಿವಾಳ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಅವರು ಹಿರಿಯರು ಒದಗಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದರಲ್ಲಿ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಜವಾಬ್ದಾರಿ ಕುರಿತು ಮಾತನಾಡಿದರು. ಉಪಾಧ್ಯಕ್ಷರಾದ ನಾಗರಾಜ್ ಭಾಗವತ್, ಉರ್ಮಿಳಾ ರಾಜು ಶೇಟ್, ಗೋವಿಂದ ಗೌಡ, ಶೀಲಾ ಹುಲ್ಸ್ವಾರ್, ನಾಗಿಮುಕ್ರಿ ಸೇರಿದಂತೆ ಊರ ನಾಗರಿಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಿಡಿಒ ವನಮಾಲಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಸಿಬ್ಬಂದಿಗಳು ಸಹಕರಿಸಿದರು. ಇಂದು ನಾವು ಸಂಭ್ರಮದಿಂದ ಇದನ್ನು ಆಚರಿಸುತ್ತಿದ್ದೇವೆ. ಈಗಾಗಲೇ ನಮ್ಮ ಕನ್ನಡ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಂಡು ಇಲ್ಲಿ ಬಂದಿದ್ದೇವೆ. ಇಲ್ಲೂ ಕೂಡ ಸಂಭ್ರಮದಿಂದ ಆಚರಿಸ್ತಿದ್ದೇವೆ. ಮಳೆಯನ್ನು ಲೆಕ್ಕಿಸದೆ ಕೂಡ ಆಚರಿಸ್ತಿದ್ದೇವೆ. ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಒಂದು ಮಾತು ಸಂಸ್ಕೃತದಲ್ಲಿ ಕಂಡುಬರ್ತದೆ. ಲಂಕೆಗೆ ಹೋಗಿ ಲಂಕಾದಹನ ಮಾಡಿದ ನಂತರ ಲಕ್ಷ್ಮಣ ಹೇಳ್ತಾನೆ, ಅಲ್ಲೇ ಇರೋಣ, ಲಂಕೆ ಚೆನ್ನಾಗಿದೆ, ಸ್ವರ್ಣಮಯವಾಗಿದೆ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನನಗೆ ಜನ್ಮಭೂಮಿ ತಾಯಿ ಮತ್ತು ಮಾತೃಭೂಮಿ ತಾಯಿ ಮತ್ತು ಮಾತೃಭೂಮಿ ಎರಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ. ಅಂತಹ ದೇಶಾಭಿಮಾನ ಉಳ್ಳದ್ದು ನಮ್ಮ ದೇಶ. ಇಲ್ಲಿ ಯಾರ್ಯಾರು ಸೇರಿದಾರೋ ಅವರೆಲ್ಲ ದೇಶಾಭಿಮಾನ ಉಳ್ಳವರು ಅಂತ ತಿಳ್ಕೊತೇನೆ. ಅನಾರೋಗ್ಯ ಹೊರತಾಗಿ ಮನೆಯಲ್ಲಿದ್ದವರೆಲ್ಲ ದೇಶಾಭಿಮಾನ ಇಲ್ಲದಿದ್ದವರು ಅಂತಾನೆ ತಿಳ್ಕೊಬೇಕಾಗ್ತದೆ. ನಾವು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇಂದು ನಾನು ಹೇಳೋದು ಏನಂತಂದರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಪಾಲಕರನ್ನು ಕರ್ಕೊಂಡು ಬರಬೇಕು ಸ್ವಾತಂತ್ರ್ಯ ದಿನಾಚರಣೆಗೆ ಅಂತ ಮನವಿ ಮಾಡ್ಕೊಳ್ತೇನೆ. ಯಾಕೆಂದರೆ ಬಹಳ ರಾಷ್ಟ್ರೀಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಒಂದು ದಿವಸವಾದರೂ ವರ್ಷಕ್ಕೊಮ್ಮೆ ಗೌರವ ಸಲ್ಲಿಸಬೇಕು. ತ್ರಿವರ್ಣ ಧ್ವಜ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರೀಯ ಗೀತೆಗೂ ಕೂಡ ಗೌರವವನ್ನು ಸಲ್ಲಿಸಬೇಕಾಗಿದೆ. ಇಂದು ನಮ್ಮ ದೇಶವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡ್ತಾ ಇದೆ. ಎಲ್ಲ ಯೋಜನೆಗಳು ಕೂಡ ಜನರ ಪರವಾಗಿಯೇ ಇದೆ, ಸಾಗುತ್ತಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇವೆಲ್ಲ ಸಫಲವಾಗಿ ನಡೆಯುತ್ತಿದೆ. ಇಲ್ಲಿ ಯಾವ ಪಕ್ಷ ಅಂತ ಇಲ್ಲ, ನಮ್ಮ ದೇಶ ಅಭಿವೃದ್ಧಿ ಆಗುವುದು ಮುಖ್ಯವಾಗಿರ್ತದೆ. ಜಗದಿ ಮೆರೆಯಲಿ, ಮುಂದೆ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ಸಾನಿ ಸನಿದ ಪಾನಿ ದನಿದ ಪಮದ ಪದ ಪಮಗ ಸಾಗದ ಪ ಗಮನಿದ ಮದ ಸಾನಿ ದನಿದರೆ ನಿದ ಪಸ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಆ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಅಳಿವೆಂದು ಬರದಂತೆ ಉಳಿದಂತ ನೆಲವೇ ದೇಶ, ನನ್ನ ದೇಶ, ದೇಶ ನನ್ನ ದೇಶ.
ದೇಶ ನನ್ನ ದೇಶ ದೇಶ ನನ್ನ ದೇಶ ದುಮ್ಮಿಕ್ಕಿ ಜರಿಯಂತೆ ಮುನ್ನುಗ್ಗಿ ಎದೆಗುಂದದೆ ಹೋರಾಡಿ ಮಡಿದ ಜನರು ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ ಒಂದೇ ದೇಶಭಕ್ತಿ ಅದುವೇ ನಮ್ಮ ಶಕ್ತಿ ಮೋಸ ಬಲು ಮೋಸ ಕೊಡುವವರಂತೆ ವೇಷ ಕುಡಿವಾಗ ಬಿಸಿ ರಕ್ತ ಉಳಿದಿಲ್ಲ ಒಂದು ನಿಮಿಷ ಪ್ರತಿನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೇ ಭರತ ನೆಲ ದೇಶ ನನ್ನ ದೇಶ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯ ಎಂದು ತರುವುದು ಹತ್ತು ಹಲವು ತರುವವ ಒಂದೇ ಎಂದು ಸಾವು ಪುಣ್ಯ ಭೂಮಿ ಬರುವ ಸೊಕ್ಕವು ಪುಣ್ಯ ಭೂಮಿ ಬರುವ ಸೊಕ್ಕವು ಹೇಳು ನೀನು ಒಮ್ಮೆ ಸಾರುತ್ತ ವಿಶ್ವಕಲ್ಲಗುಡು ನ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯ ಎಂದು ಧರ್ಮ ಹೇಳಿ ಹತ್ತು ಹಲವು ಧರ್ಮವ ಒಂದೇ ಇದು ಸಾರುವ ಪುಣ್ಯ ಭೂಮಿ ಬರುವ ಸೊಕ್ಕವು ಪುಣ್ಯ ಭೂಮಿ ಬರುವ ಸೊಕ್ಕವು ಹೇಳು ಭಾರತ ವಿಶ್ವಕಲ್ಲಗುರು ನ ಭಾರತ. ಪ್ರತಿ ವರ್ಷದಂತೆ ಆಗಸ್ಟ್ 15 ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಿ ಸರ್ಕಾರ ಇಡೀ ದೇಶಾದ್ಯಂತ ರಜೆ ದಿವಸವನ್ನು ಘೋಷಿಸಿದ್ದಾರೆ. ಯಾಕಂದರೆ ಎಲ್ಲರೂ ಈ ಒಂದು ದೇಶದ ತ್ರಿವರ್ಣ ಧ್ವಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ, ಸಾರ್ವಜನಿಕರಿಗೆ ದೇಶದ ಬಗ್ಗೆ ಮಾಹಿತಿ ಸಿಗಲಿ ಎಂಬ ದೃಷ್ಟಿಯಿಂದ ಇದನ್ನು ರಜೆಯನ್ನು ಘೋಷಿಸಿ ಹೆಚ್ಚು ವಿಜೃಂಭಣೆ ಆಚರಿಸಬೇಕಾಗಿ ನಮ್ಮೆಲ್ಲರದ ಭಾವನೆ ಇತ್ತು. ಸಾರ್ವಜನಿಕರು ಮುಂದಿನ ದಿವಸದಲ್ಲಿ ದೇಶಾಭಿಮಾನಿಗೋಸ್ಕರ ಇಂಥ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಬರಬೇಕು. ವಿಶೇಷ ಅಭಿಮಾನ ಅಂದರೆ ವರ್ಣದೇವನ ಪಾದಗಳಿಗೆ ನಮಸ್ಕರಿಸ್ತೇನೆ. ನಾವು ಈಗ 11 ವರ್ಷ ಆಯ್ತು ಇಲ್ಲ ಕಾರ್ಯಕ್ರಮ ನೋಡ್ತಿರ್ತೀವಿ. ಬಾವುಟ ಆರಿಸೋ ಟೈಮ್ ಮಾತ್ರ ಮಳೆ ಬರುವುದಿಲ್ಲ. ಶಾಲೆಯಲ್ಲಾಗಲಿ ಆಮೇಲೆ ಬರ್ತದೆ ಅಥವಾ ಮುಂಚೆ ಬರ್ತದೆ. ನಂತರ ಹಾರೋ ಟೈಮಲ್ಲಿ ಯಾವತ್ತೂ ಮಳೆ ಬಂದದಿಲ್ಲ. ಅಂದರೆ ದೇವರ ಆಶೀರ್ವಾದ ತ್ರಿವರ್ಣ ಧ್ವಜಕ್ಕೆ ಇದೆ ಅಂತ ನನ್ನ ಭಾವನೆ. ಆ ದೇವರ ಆಶೀರ್ವಾದ ಇದ್ದವಾಗ ನಾವೆಲ್ಲರೂ ಒಂದುಗೂಡಿ ನಮ್ಮ ಸಶಕ್ತ ಭಾರತವನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲ ದೇಶದ ಜನರ ಒಂದು ಹಕ್ಕಾಗಿರ್ತದೆ. ಪ್ರತಿ ವರ್ಷದಂತೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳಾದರೂ ನಾವು 47ಕ್ಕೆ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡೋದ್ರಿಂದ ಇದು 79ನೆಯ ಸ್ವಾತಂತ್ರ್ಯೋತ್ಸವವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ಅದು ಸ್ವೇಚ್ಛಾಚಾರ ಅಲ್ಲ, ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಆದರೆ ಅದನ್ನು ನಾವು ಇತಿಮಿತಿಯೊಳಗೆ ಬಳಸ್ಕೊಳ್ಬೇಕು. ನಮ್ಮ ದೇಶವನ್ನು ಕಾಯುವಂಥ ಸೈನಿಕರು ದೇಶವನ್ನು ಕಾದಿ ವೈರಿಗಳಿಂದ ನಮಗೆ ರಕ್ಷಣೆಯನ್ನು ಕೊಟ್ಟರೆ ನಮ್ಮ ನಾಗರಿಕರ ಒಂದು ಜವಾಬ್ದಾರಿ ಸಹಿತ ಅಷ್ಟೇ ಇದೆ. ದೇಶದ ಒಳಗೆ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದಾಗ ಅದು ಒಂದು ದೇಶ ಸೇವೆಯೇ ಆಗ್ತದೆ. ಶಾಲಾ ಮಕ್ಕಳು ಅತ್ಯುತ್ತಮವಾಗಿ ಶಿಕ್ಷಣವನ್ನು ಕಲಿತು ದೇಶಕ್ಕಾಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಅವರು ಇಟ್ಟುಕೊಳ್ತಾರೆ. ಹಾಗೆ ಪ್ರತಿಯೊಬ್ಬ ನಾಗರಿಕ ಅವನ ಜೀವನದಲ್ಲಿ ಅವ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಅದು ಒಂದು ದೇಶ ಸೇವೆಯೇ ಆಗಿರ್ತದೆ.